ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಹ್ಯಾಪಿನೆಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಆದಷ್ಟು ವೀಡಿಯೋನ ಪೂರ್ತಿ ನೋಡಿ. ದಯವಿಟ್ಟು ಯಾರು ನೋಡ್ತೀರಾ, ನಾವೇನು ದುಡ್ಡು ಕಾಸು ಏನೂ ಮಾಡ್ತಿಲ್ಲ, ಜಸ್ಟ್ ಫಾರ್ ನಿಮ್ಮ ಇನ್ಫಾರ್ಮೇಷನ್ಗೆ ಅಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಜನ ಅಭ್ಯರ್ಥಿಗಳು ನನ್ನ ವೀಡಿಯೋದಲ್ಲಿ ಹಾಕಿದ್ರೂ ಕೂಡ ಸುಮ್ಮನೆ ಅನ್ನೆಸೆಸರಿ ಕಾಲ್ ಮಾಡ್ತಾಯಿದ್ದೀರಾ. ಕಾಲ್ ಮಾಡಿ ಸುಮ್ಮನೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದೀರಾ. ಸ್ನೇಹಿತರೆ, ನಾನು ವೀಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ, ಆದ್ರೂ ಕೂಡ ತುಂಬ ಜನ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದೀರಾ. ನಾನು ವೀಡಿಯೋದಲ್ಲಿ ಅದು ಏನು ಪ್ರಶ್ನೆ ಮಾಡ್ತಾರೋ ಅದ್ರ ಬಗ್ಗೆನೇ ವೀಡಿಯೋ ಮಾಡಿರ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಅರ್ಥ ಮಾಡ್ಕೋತಾ ಇಲ್ಲ. ಇದೇ ನನಗೆ ಸಮಸ್ಯೆ ಆಗಿರೋದು. ಸ್ನೇಹಿತರೆ, ನಿಮಗೂ ಕೂಡ ಇದೇ ಸಮಸ್ಯೆ ಆಗಿರೋದು. ದಯವಿಟ್ಟು ವೀಡಿಯೋಗಳನ್ನ ಪೂರ್ತಿ ನೋಡಿದ್ರೆ ನಿಮ್ಮ ಪ್ರಶ್ನೆಗೆ ಖಂಡಿತ ಅದಕ್ಕೆ ಉತ್ತರವಾಗಿ ನಮ್ಮ ವೀಡಿಯೋದಲ್ಲಿ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಇವತ್ತಿನ ಕಾನ್ಸೆಪ್ಟು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಸ್ನೇಹಿತರೆ, ಕಟ್ ಆಫ್ ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. NW ಸರ್, NW ಕರಿತಿದ್ರೆ NWನೂ ಅಷ್ಟೇನಾ? DCOMC ಬಗ್ಗೆ DCOMC ಬಗ್ಗೆ ಕಟ್ ಆಫ್ ಮಾಡಿ, NW KSRTC ಡಿ ಬಗ್ಗೆ ಕಟ್ ಆಫ್ ಮಾಡಿ. ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ. ಕೆಲವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್ 47 ಮೇಲೊಡೆದವ್ರಿಗೆ ಮಾತ್ರ ಅಂತೆ ಸರ್ ಕೆಲಸ. KSRTC ಅಧಿಕಾರಿಗಳು ಹೇಳ್ತಿದ್ದಾರೆ 46 ಮೇಲೊಡೆದ್ರೆ ಕೆಲಸ ಅಂತ ಹೇಳ್ತಾ ಇದ್ದಾರೆ ಸರ್. ಹೆಂಗೆ ಸರ್ ಇದು? ನಾನು ವೀಡಿಯೋ ಮಾಡೋನು ಕೂಡ ಸ್ನೇಹಿತರೆ, ನೀವು ತುಂಬ ನನ್ನ ವೀಡಿಯೋ ನೋಡಿರ್ತೀರ. ಇದು ನಾನು ಹೇಳೋದೇ ಫೈನಲ್ಲು. ನೀವು ಯಾರು ಕೂಡ ಹರಿಹರ ಬ್ರಹ್ಮನ ಹತ್ರ ಹೋದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಕೇಳಿ ಮೊದಲು. ರಿಸರ್ವೇಷನ್ ಬಗ್ಗೆ ನೀವು ಯಾರು ನಿಮಗೆ ಅಧಿಕಾರಿಗಳಾಗಲಿ ಅಭ್ಯರ್ಥಿಗಳಾಗಲಿ ಎದುರಿಸ್ತಾರೆ ನೋಡಿ, ಅವ್ರಿಗೆ ಯಾವುದೇ ರೀತಿ ಕೂಡ ಮಾಹಿತಿಗಳು ಇರಲ್ಲ, ಮಾಹಿತಿ ಗೊತ್ತಿರಲ್ಲ. ಅವರೆಲ್ಲ ಎಲ್ಬೋರ್ಡು, ಅವ್ರ ಅಧಿಕಾರಿಗಳು ಸೀಟ್ ಮೇಲೆ ಕುಂತಿರ್ಬೋದು, ಇಲ್ಲ ಒಬ್ಬ ಅಭ್ಯರ್ಥಿ ಆಗ್ಬೋದು. ಅವ್ರಿಗೆ ಮಾಹಿತಿ ಕೊರತೆ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ, ಇದ್ದೇ ಇರುತ್ತೆ. ಹಾಗಾಗಿ ಯಾರು ಕೂಡ ಹೆದರ್ಕೋಬೇಡಿ. ನಾನೇನು ಕಟ್ ಆಫ್ ಹೇಳಿದ್ದೀನೋ ಸ್ನೇಹಿತರೆ, ಆ ಕಟ್ ಆಫ್ ನಿಮ್ದಿದ್ದರೆ ಖಂಡಿತ 100ಕ್ಕೆ 95 ಭಾಗ 100% ಕೆಲಸ ಅಂತೂ ಗ್ಯಾರಂಟಿ. 100ಕ್ಕೆ 95 ಭಾಗ ಅಂತೂ ಗ್ಯಾರಂಟಿ ಸ್ನೇಹಿತರೆ. 5 ಭಾಗ ಇದು ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ದು ಏನೋ ಒಂದು ಬ್ಯಾಲೆನ್ಸ್ ಆಗಿ ಕೈ ತಪ್ಪು ಹೋಗ್ಬೋದು. ಆದರೆ ನನ್ನ ಡೇಟ್ ಆಫ್ ಬರ್ತ್ ನನಗೆ ಏನು ಮಾರ್ಕ್ಸ್ ಹೇಳಿದ್ದೀನಿ ಸ್ನೇಹಿತರೆ ಕ್ಯಾಟಗರಿ, ಆ ಕ್ಯಾಟಗರಿಗೆ ಮೇಲೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ಹಾಗಾಗಿ ಯಾರ್ಯಾರು KSRTC ಹೊಡಿತಾ ಇದ್ದೀರಾ, DCOMCನ ಹೊಡೀರಿ, ಚೆನ್ನಾಗಿ ಹೊಡೀರಿ. ಆದಷ್ಟು ಜಾಸ್ತಿ ಮಾರ್ಕ್ಸ್ ಹೊಡೆಯೋಕ್ಕೆ ಟ್ರೈ ಮಾಡಿ. 46 ಮೇಲೆ ಹೊಡೆಯೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ನೀವೆಲ್ಲ ಜನರಲ್ ಮೆರಿಟ್ಗೆ ಹೋಗ್ತೀರಾ. ಏನು 50% ಜನರಲ್ ಮೆರಿಟ್ ಇದೆಯೋ ಆ ಒಂದು ಮೆರಿಟ್ಗೆ ನೀವು ಹೋಗ್ತೀರಾ. ನೀವು ಯಾವ ಕ್ಯಾಟಗರಿ ಇರ್ತೀರೋ ಆ ಕ್ಯಾಟಗರಿಗೆ ನಿಮ್ಮ ಹುಡುಗನಿಗೆ ನೀವೊಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಸ್ನೇಹಿತರೆ. ನೀವು ಕ್ಯಾಟಗರಿ ಕೂರೋದು ಬೇಡ, ಜನರಲ್ಗೆ ಹೋಗಿ ನಿಮ್ಮ ಕ್ಯಾಟಗರಿ ಹುಡುಗರಿಗೆ ನೀವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅರ್ಥ ಆಯ್ತಾ? ಅದು NW ಆದರೂ ಅಷ್ಟೇ, ಇದಾದರೂ ಅಷ್ಟೇ ಸ್ನೇಹಿತರೆ. 46 ಮೇಲೆ ನೋಡಿರಿ, ಖಂಡಿತ ನಿಮಗೆಲ್ಲ ಜನರಲ್ ಮೆರಿಟ್ಗೆ ಸೆಲೆಕ್ಷನ್ ಮಾಡೇ ಮಾಡ್ತಾರೆ. ಹೆಚ್ಚುವರಿ ಪೋಸ್ಟ್ ಆದ್ರೂ ಮಾಡೇ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ DCOMCಲು KSRTC DCOMC ಕಾಲ್ ಮಾಡಿದ್ದು ಕೂಡ 2,545 ಪೋಸ್ಟು. ಅದನ್ನು ಕೂಡ ಹೆಚ್ಚುವರಿಯಾಗೂ ತೊಗೋಬೋದು. 1000 ಪೋಸ್ಟ್ ಅವ್ರಿಗೆ ಬೇಕಾದರೆ 1000 ಪೋಸ್ಟು ಹೆಚ್ಚುವರಿಯಾಗೂ ತೊಗೋಬೋದು. 2000 ಪೋಸ್ಟ್ ಹೆಚ್ಚುವರಿಯಾಗೂ ತೊಗೋಬೋದು ಸ್ನೇಹಿತರೆ. ಬಟ್ ಹೆಚ್ಚುವರಿ ಮಾಡೋದಂತೂ ಸತ್ಯ. ಎಷ್ಟು ಮಾಡ್ತಾರೆ ಅಂತ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಹೆಚ್ಚುವರಿ ಮಾಡೋದಂತೂ ಸತ್ಯ. ಅದಂತೂ ಮುಂದಿನ ದಿನಗಳು ಏನಾದರೂ ಮಾಹಿತಿ ಗೊತ್ತಾದರೆ ಖಂಡಿತ ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. NW ಕೂಡ 46 ಮೇಲೆ ಹೊಡೆಯೋಕ್ಕೆ ಟ್ರೈ ಮಾಡಿ. ಯಾರು ಕೂಡ ಕ್ಯಾಟಗರಿಗೆ ಬರಬೇಡಿ. ಕ್ಯಾಟಗರಿಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಕಮ್ಮಿ ಇದ್ದರೆ ಸ್ವಲ್ಪ, ಅಂದರೆ ನೀವೇನೋ ಚಿಕ್ಕ ಹುಡುಗರಾಗಿದ್ದರೆ 95-96 ಡೇಟ್ ಆಫ್ ಬರ್ತ್ ಅವರಾಗಿದ್ದರೆ ಆ ಒಂದು ಮಾರ್ಕ್ಸೇ ನಿಲ್ಲುವಂಥ ಚಾನ್ಸಸ್ಸು ಕಮ್ಮಿ ಇರೋದ್ರಿಂದ ಆದಷ್ಟು 46 ಮೇಲೆ 47, 48 ಏನಾದರೂ ತಗೊಂಡ್ರೆ ನೀವು ಖಂಡಿತ ನೀವು ಜನರಲ್ ಮೆರಿಟಲ್ಲಂತೂ ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರೆ ಅರ್ಧ ಭಾಗ, ಅದು ಎಷ್ಟೇ ಮಾಡಲಿ ಅದರಲ್ಲಿ ಅರ್ಧ ಭಾಗ ಮೆರಿಟ್ಗೆ ಕೊಡಬೇಕು, ಮೆರಿಟ್ ಅಭ್ಯರ್ಥಿಗಳಿಗೆ ಕೊಡಬೇಕು. ಅವರು 10,000 ಮಾಡಿದ್ರು ಕೂಡ 5,000 ಮೆರಿಟ್ ಅಭ್ಯರ್ಥಿಗಳಿಗೆ ಕೊಡಬೇಕು. 500 ಮಾಡಿದ್ರೆ ಇನ್ನು 500 ಪೋಸ್ಟ್ ಏನಾದರೂ ಕಾಲ್ಫಾರ್ಮ್ ಮಾಡಿದ್ರೆ 250 ಪೋಸ್ಟ ಮೆರಿಟ್ ಕೊಡಬೇಕು. 1000 ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ 500 ಪೋಸ್ಟ ಮೆರಿಟ್ ಕೊಡಬೇಕು. ಇನ್ನು 500 ಪೋಸ್ಟ ಇನ್ನು ಅರ್ಧ ಭಾಗನ ಕ್ಯಾಟಗರಿಗೆ, ಪ್ರತಿಯೊಂದು ಕ್ಯಾಟಗರಿಗೂ ಹಂಚಬೇಕು. ಅರ್ಥ ಆಯ್ತಾ ನಿಮಗೆಲ್ಲ?
ಅದರಲ್ಲಿ ಎಸ್ ಸಿ ಕ್ಯಾಟಗರಿಗೆ ನಾನು ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಸ್ ಸಿ ಕ್ಯಾಟಗರಿಗೆ 15% ಬರುತ್ತೆ ಯಾವುದೇ ಒಂದು ನೋಟಿಫಿಕೇಷನ್ ಕಾಲ್ ಮಾಡಿದ್ರೆ. ಎಸ್ ಟಿ ಕ್ಯಾಟಗರಿಗೆ 3% ಬರುತ್ತೆ. ಇನ್ನು ಒ ಬಿ ಸಿ ಕ್ಯಾಟಗರಿ ಯಾರ್ಯಾರು 5 ಕ್ಯಾಟಗರಿ ಬರ್ತೀರಾ, ಕ್ಯಾಟಗರಿ 1, 2A, 2B, 3A, 3B ಇವರೆಲ್ಲ ಒ ಬಿ ಸಿ ಒಳಗೆ ಬರ್ತೀರಾ. ನಿಮಗೆ ಟೋಟಲ್ 32 ಪೋಸ್ಟಲ್ಲಿ ನಿಮಗೆಲ್ಲ ಹಂಚಿಕೆ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಅರ್ಥ ಮಾಡ್ಕೊಂಡ್ರಾ? ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 40ರಿಂದನೂ ಕೂಡ 39ರಿಂದನೂ ಕೂಡ KSRTC ನಿಲ್ಲುವಂಥ ಚಾನ್ಸ್ ಇದೆ. NW ಅದು ಮುಂದಿನ ದಿನಗಳಲ್ಲಿ ಕಟ್ ಆಫ್ ಮಾಡ್ತೀನಿ. ಅದು ಕೂಡ 47 ಮೇಲೇ ಜನರಲ್ ನಿಲ್ಲೋದು. 47, 48, 49, 46ವರೆಯಿಂದ, ಯಾಕೆಂದರೆ ಅಭ್ಯರ್ಥಿಗಳು ಜಾಸ್ತಿ ಇರೋದ್ರಿಂದ ನೋಡೋಣ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆನೂ ಮಾಡ್ತೀನಿ. ಅದು ಈ KSRTCಗೂ ಅದಕ್ಕೂ ಏನೂ ಡಿಫ್ರೆಂಟ್ ಇಲ್ಲ. ಒಂದು ಅರ್ಧ ಮಾರ್ಕ್ಸು 1 ಮಾರ್ಕ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಆದರೆ ಸ್ನೇಹಿತರೆ ಖಂಡಿತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊಡೆದಿರೋರು ನಾನು ಏನು ಮಾರ್ಕ್ಸ್ ಹೇಳಿದ್ದೀನಿ ಸ್ನೇಹಿತರೆ, ಅವರೆಲ್ಲ ಆರಾಮಾಗಿರಿ. 90% ನಿಮಗೆಲ್ಲ ಕೆಲಸ ಅಂತೂ ಗ್ಯಾರಂಟಿ. ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಎಸ್ ಸಿ ಕ್ಯಾಟಗರಿಗೆ 40 ಅಂದರೆ 41, 40 ಇದ್ರೂ ಸಾಕು, ಆರಾಮಾಗಿ ಕೆಲಸ ಆಗುತ್ತೆ ಸರ್. ಅದು ನನಗೆ ಗೊತ್ತು. ಯಾರು ಕೂಡ ಪದೇ ದಯವಿಟ್ಟು ಫೋನ್ ಮಾಡಿಬಿಡಿ, ನಂದು ಅಷ್ಟಾಗುತ್ತೋ ಇಷ್ಟಾಗುತ್ತೋ ನಾನು ರೀಪ್ಲೈ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅರ್ಥ ಆಯ್ತಾ? ಎಸ್ ಸಿ ಕ್ಯಾಟಗರಿಗೆ 40ರಿಂದ 41 ಹೈಯೆಸ್ಟು. ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತೂ ಆಗೋಲ್ಲ, ಅದ್ರ ಕಡಿಮೆಗೆ ಆಗುತ್ತೆ. ನೋಡೋಣ, 38ಗೂ ನಿಲ್ಬೋದು, 39ಗೂ ನಿಲ್ಬೋದು. ಬಟ್ ನಮ್ಗೆ ಅದ್ರ ಬಗ್ಗೆ ಬೇಡ. ನಾನು ಹೇಳಿದ್ದೀನಿ 40ರಿಂದ 41. ಇನ್ನು 2A ಕ್ಯಾಟಗರಿಗೆ 43ವರೆಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಎಸ್ ಟಿಗೂ ಅಷ್ಟೇ 43 ಕೊಟ್ಟಿದ್ದೀನಿ. ಎಸ್ ಟಿ ಕ್ಯಾಟಗರಿ ಯಾರು ಬರ್ತೀರ ಅವ್ರಿಗೆಲ್ಲ ನಾನು ಕೊಟ್ಟಿರೋ ಮಾರ್ಕ್ಸು 43. ಬರೀ ಅವ್ರಿಗೆ ನಿಮ್ಮ ಕ್ಯಾಟಗರಿ ರಿಸರ್ವೇಷನು 61 ಪೋಸ್ಟ್ ಇರೋದ್ರಿಂದ ದಯವಿಟ್ಟು ಯಾರು ಸೆಲೆಕ್ಷನ್ ಆಗ್ತೀರಾ, ಯಾರು ಬಿಡ್ತೀರಾ ಅಂತೂ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ನಾನು ಕೊಟ್ಟಿರೋದು 43 ಒಳಗೇ ನಿಲ್ಲೋದು. ಆದರೆ ಯಾರಿಗೆ ಸೆಲೆಕ್ಷನ್ ಆಗ್ತೀರಾ ಅಂತ ದಯವಿಟ್ಟು ಕೇಳೋಕ್ಕೆ ಹೋಗ್ಬಿಡಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಸ್ ಸಿ ಎಸ್ ಟಿ ಆಯಿತು. ಕ್ಯಾಟಗರಿ 1 ಅಷ್ಟೇ 43ರಿಂದ 43ವರೆ ಸ್ನೇಹಿತರೆ. ಕ್ಯಾಟಗರಿ 1 ಅದ್ರ ಮೇಲಂತೂ ಜಾಸ್ತಿ ಆಗಲ್ಲ. 2B ಅದು ಕೂಡ 43ವರೆ ಒಳಗೇ ನಿಲ್ಲುತ್ತೆ. 43ಕ್ಕೆ ನಿಲ್ಬೋದು, ಇಲ್ಲ 43ವರೆಗೆ ನಿಲ್ಬೋದು, ಅದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ. ಅವರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮತ್ತು 3A 3B ಅವ್ರಿಗೆ ನಾನು ಕೊಟ್ಟಿರೋ ಮಾರ್ಕ್ಸು 45 ಮೇಲೆ ಯಾವುದೇ ಕಾರಣಕ್ಕೂ ಒಪ್ಪಾಗಲ್ಲ. ನಿಮ್ಮದು ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ, ಅದೇ ಮಾರ್ಕ್ಸ್ಗೆ ನಿಲ್ಲುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋ ಚಾನ್ಸೇ ಇಲ್ಲ. KSRTC NW ಅಷ್ಟೇ ಸ್ನೇಹಿತರೆ. ಮುಂದಿನ ದಿನಗಳು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸರ್. NW ಬಗ್ಗೆ ಕಟ್ ಆಫ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದು ಕೂಡ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ನೀವು ಆದಷ್ಟು ನಾನು ಹೇಳ್ದಂಗೆ 46 ಮೇಲೆ ಹೊಡೆದ್ರೆ ಜನರಲ್ ಮೆರಿಟ್ಗಂತೂ ಖಂಡಿತ ಸೆಲೆಕ್ಷನ್ ಆಗೇ ಆಗ್ತೀರಾ. ನೀವು ಯಾರು ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಆಮೇಲೆ ಇದು ಕೆಲವ್ರು ಕೇಳ್ತಿದ್ದೀರಾ ಸರ್ NW DCOMC ಬಗ್ಗೆ ಮಾಡಿ. ಸ್ನೇಹಿತರೆ NW ಯಾರ್ಯಾರು DCOMC ಹೊಡ್ತಿದ್ದೀರಾ 38, 37ರಿಂದನೂ ನಿಮಗೆ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಈಗ NW ಹೊಡೆದಿರೋಂಥ ಅಭ್ಯರ್ಥಿಗಳು KSRTC ಹೊಡೆದಿರೋದ್ರಿಂದ NWRTC ಅಭ್ಯರ್ಥಿ ತುಂಬ ಜನ ಈ ಕಡೆಯವರು, ಅಂದರೆ ನಮ್ಮ ಸೌತವರು ಯಾರು KSRTC ಹೊಡೆದಿದ್ದಾರೆ ಅವರೆಲ್ಲ ಈ ಕಡೆಗೆ ಬರೋಂಥ ಚಾನ್ಸಸ್ ಇದೆ. ಹಾಗಾಗಿ ಅಲ್ಲಿಗೆ 38ರಿಂದನೂ ಕೂಡ 37ರಿಂದನೂ ಕೂಡ ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇದೆ. ಅರ್ಥದ 40 ಮೇಲೆ ಹೊಡೆದಾರಂತೂ ನೀವು ಭರವಸೆ ಆರಾಮಾಗಿ ಇಟ್ಕೋಬೋದು ನಂದು ಕೆಲಸ ಆಗುತ್ತೆ ಅಂತ. ಯಾರು ಕೂಡ ಭಯಪಡೋ ಅವಶ್ಯಕತೆಯೇ ಇಲ್ಲ. NW DCOMC ಯಾರ್ಯಾರು ಹೊಡೆದಿರೋ ಬ್ಯಾಕ್ಲಾಕ್, SC ಕ್ಯಾಟಗರಿ ಬ್ಯಾಕ್ಲಾಕು 259 ಪೋಸ್ಟ್ ಏನೋ ಇತ್ತು, ಅದನ್ನು ಯಾರ್ಯಾರು ಹೊಡೆದಿದ್ದೀರಾ ಸ್ನೇಹಿತರೆ 37ರಿಂದನೂ ನಿಂತ್ಕೋಬಹುದು. ಅರ್ಥ ಆಯ್ತಾ? ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಲಿಸ್ಟು ಅದನ್ನು ಕೂಡ ಸೆಕೆಂಡ್ ಲಿಸ್ಟಲ್ಲಿ ಕರಿತಾನೆ, ಮೆಸೇಜ್ ಮಾಡ್ತಾನೆ, ಇಲ್ಲ ಫೋನ್ ಮಾಡ್ತಾ ಇಲ್ಲ. ಹೆಡ್ ಆಫೀಸಿಂದ ನಿಮಗೆ ಕಾಲ್ ಲೆಟ್ರ್ ಮನೆಗೆ ಬರುತ್ತೆ. ಖಂಡಿತ ಫೋನ್ ಮಾಡೋರು ಕರೀತಾರೆ, ನಿಮ್ಮದು ಸೆಲೆಕ್ಷನ್ ಆಗಿದೆ ಬನ್ನಿ ಮುಂದಿನ ಅಂತ ಪ್ರೊಸೆಸ್ನ ನೀವು ಕೈಗೊಳ್ಳಿ ಅಂತ ಖಂಡಿತ ನಿಮಗೆ ತಿಳಿಸ್ಕೊಡ್ತಾರೆ ಹೆಡ್ ಆಫೀಸಿಂದ ಸ್ನೇಹಿತರೆ. ಅದು ಯಾವ್ದಾದ್ರು ಮುಖಾಂತರ ಆಗ್ಬೋದು. ಅರ್ಥ ಆಯ್ತಾ? ಬ್ಯಾಕ್ಲಾಕು NWRTC. ಆಮೇಲೆ ಇದು ಅಷ್ಟೇ ಕಟ್ ಆಫು ಮುಂದಿನ NWನ ಮಾಡೋಣ. ಅದು ಕೂಡ 2,500 ಪೋಸ್ಟ್ ಏನು ಕಡಿಮೆ ಅಲ್ಲ. ಆರಾಮಾಗಿರಿ ಸ್ನೇಹಿತರೆ, ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. KSRTC ಅಂತೂ ಆರಾಮಾಗಿರಿ. ನಾನು ಹೇಳಿದ ಮಾರ್ಕ್ಸ್ ಕಮ್ಮಿಗೆ ನಿಲ್ಲೋದು. ಅರ್ಥ ಆಯ್ತಾ? ನಾನು ಹೇಳಿದ ಮಾರ್ಕ್ಸ್ಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೋಗಲ್ಲ. ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಕ್ಯಾಟಗರಿಗೆ ಅರ್ಧ ಭಾಗ, ಜನರಲ್ಗೆ ಅರ್ಧ ಭಾಗ. ಓಕೆ, ಗುಡ್ ನೈಟ್ ಎಲ್ರಿಗೂ, ಒಳ್ಳೆಯದಾಗಲಿ, ಶುಭರಾತ್ರಿ. ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ KSRTC ಅಭ್ಯರ್ಥಿಗಳಿಗೆ. ಜೈ ಕರ್ನಾಟಕ, ಜೈ KSRTC, ಜೈ ನಮ್ಮ ಅಭ್ಯರ್ಥಿಗಳಿಗೆ ಜಯವಾಗಲಿ.